ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿನ್ನೆ RCB MI ಮ್ಯಾಚ್ ಇತ್ತು. ಅದರಲ್ಲಿ RCBನೇ ಗೆದ್ದು ಅಂತಲೇ ಹೇಳ್ಬೋದು. MI ಮತ್ತು RCB ಟಾಸ್ ಗೆದ್ದು MI ಬಾಲಿಂಗ್ ಆಯ್ಕೆ ಮಾಡಿಕೊಳ್ಳುತ್ತೇವೆ ಅಂದರು. ಹಾಗೆ RCB 2 ಬ್ಯಾಟರ್ಗಳು ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸಾಲ್ಟ್ ಅವರು ಬಂದರು. ಫಿಲ್ ಸಾಲ್ಟ್ ಅವರು 4 ಹೊಡೆದು 2ನೇ ಬಾಲಿಗೆ ಔಟ್ ಆದರು. ಹಾಗೆ ವಿರಾಟ್ ಕೊಹ್ಲಿ ಅವರು 60 ರನ್ಗಳು ಹೊಡೆದರು. ಹಾಗೆ ದೇವದತ್ ಪಡಿಕ್ಕಲ್ ಅವರು ಕೂಡ ಚೆನ್ನಾಗಿ ಆಡಿದರು. ಹಾಗೆ ಕ್ಯಾಪ್ಟನ್ ರಜತ್ ಪಟಿದಾರ್ ಕೂಡ 60 ರನ್ಗಳ ಆಡಿದರು ಅಂತಲೇ ಹೇಳ್ಬೋದು. ಹಾಗೆ ಜಿತೇಶ್ ಶರ್ಮಾ ಕೂಡ ಪಟಿದಾರ್ ಜೊತೆ ಚೆನ್ನಾಗಿಯೇ ಆಡಿದರು. ಮ್ಯಾಚ್ ಕೂಡ ದಂಡಿತನ ಅವರೇ ಗೆದ್ದರು. ಹಾಗೆ ಲಿವಿಂಗ್ಸ್ಟನ್ಗೆ ಒಂದು ಬಾಲ್ ಸಿಗಲಿಲ್ಲ, ಲಾಸ್ಟ್ ಓವರ್ಗೆ ಬಂದಿದ್ದರು, ಒಂದು ಬಾಲ್ ಸಿಗಲಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲರೂ ಚೆನ್ನಾಗಿ ಆಟವಾಡಿ 21 ರನ್ನನ್ನು MIಗೆ ಟಾರ್ಗೆಟ್ ಆಗಿ ಕೊಟ್ಟಿತ್ತು ಅಂತಲೇ ಹೇಳ್ಬೋದು. ಹಾಗೆ MI ಕೂಡ ಬ್ಯಾಟಿಂಗ್ಗೆ ಬಂದು ಚೆನ್ನಾಗಿ ಓಪನಿಂಗ್ ಮಾಡಿದರು 2 ಓವರ್. ಆಮೇಲೆ ರೋಹಿತ್ ಶರ್ಮಾ ಅವರು ವಿಕೆಟ್ ಹೋದ ತಕ್ಷಣ ಮತ್ತೆ ಬೆನ್ನಿಗೆ ಮತ್ತೊಂದು ವಿಕೆಟ್ ಹೋಯಿತು. ಹಾಗೆ ಬಂದಂತಹ ಸೂರ್ಯಕುಮಾರ್ ಯಾದವ್ ಇನ್ನೊಬ್ಬ ಯಾರೋ ಬ್ಯಾಟರ್ಗಳು ಇವರಿಬ್ಬರು ಕೂಡ ಸ್ವಲ್ಪ ಅವರಿಗೆ ಹೊಡಿಕಾಲಿಲ್ಲ, ಅಟ್ಟೆ ಬಾಲಿಗೆ 1 ರನ್ ಹಂಗೆ ಆಡಿದರು ಅವರು. ಮತ್ತು ಸೂರ್ಯಕುಮಾರ್ ಯಾದವ್ 1-2 ಕ್ಯಾಚ್ ಕೂಡ ಬಿಟ್ಟರು. ಆ ಕ್ಯಾಚ್ ಬಿಟ್ಟು ಏನಾದರೂ ಗೆದ್ದಿತಾರೋ ಅಂತ ಅನಿಸ್ತು. ಅವರಿಬ್ಬರು ವಿಕೆಟ್ ಕೂಡ ಹೋದರು. ಆ ತಕ್ಷಣ ಬಂದಂಥ ಹಾರ್ದಿಕ್ ಪಾಂಡ್ಯ ಇನ್ನೊಬ್ಬ ಆಟಗಾರ ಅವರು ಚೆನ್ನಾಗಿ ಆಟ ಆದರು. 16ನೇ ಓವರ್ ತನಕ ಆ MIನೇ ಗೆದ್ದಿತ್ತೆ ಅಂತಲೇ ಹೇಳ್ಬೋದಾಗಿತ್ತು, ಬಾಯಿಗೆ ಬಂದಿತ್ತು ಅಂತಲೇ ಹೇಳ್ಬೋದಾಗಿತ್ತು. ಹಾಗೆ ಆಮೇಲೆ ಭುವನೇಶ್ವರ್ ಕುಮಾರ್ ಆ ಆಟಗಾರನ ವಿಕೆಟ್ ತೆಗೆದರು. ಹಾಗೆ ಅಜಲ್ವುಡ್ ಬಂದು ಹಾರ್ದಿಕ್ ಪಾಂಡ್ಯ ವಿಕೆಟ್ ತೆಗೆದ ತಕ್ಷಣ RCB ಕಡೆಗೆ ಈ ಮ್ಯಾಚ್ ಹೊಳ್ಳಿತ್ತು ಅಂತಲೇ ಹೇಳ್ಬೋದು. ಆ ತಕ್ಷಣ 19ನೇ ಓವರ್ಗೆ ಬಂದಂಥ ಕೃಣಾಲ್ ಪಾಂಡ್ಯ 19ನೇ ಓವರ್ನಲ್ಲಿ 3 ವಿಕೆಟ್ ತೆಗೆದು ಬರೀ 4 ರನ್ ಕೊಟ್ಟಿದ್ದರು ಅಂತಲೇ ಹೇಳ್ಬೋದು. ಇದರಿಂದ RCB 12 ರನ್ಗಳಿಂದ ಗೆದ್ದಿತ್ತು ಅಂತಲೇ ಹೇಳ್ಬೋದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಹಾಗೂ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.